ತುಳಸಿದಾಸರು ಭಕ್ತಿ ಸಾಹಿತ್ಯದ ಲೋಕದಲ್ಲಿ ಅಮರವಾಗಿ ಹೊಳೆಯುವ ಮಹಾನ್ ಕವಿ. ಬಾಲ್ಯದಲ್ಲೇ ಅನಾಥನಾಗಿ ಬೆಳೆದ ಅವರು ಅನೇಕ ಕಷ್ಟಗಳ ನಡುವೆ ಜೀವನವನ್ನು ಎದುರಿಸಿದರು. ಬಡತನ, ನೋವು ಮತ್ತು ಏಕಾಂತ ಅವುಗಳ ಮಧ್ಯೆಯೇ ಅವರ ಜೀವನ ಮುಂದುವರಿದಿತು. ಯೌವನದಲ್ಲಿ ಪತ್ನಿಯ ಮೇಲಿನ ಅತಿಯಾದ ಆಸಕ್ತಿ ಅವರ ಜೀವನದ ದಾರಿಯನ್ನು ತಪ್ಪಿಸಿತು. ಒಂದು ಕತ್ತಲೆಯ ರಾತ್ರಿ ಭಾರೀ ಮಳೆಗೆ ಹೆದರದೆ ಪ್ರಾಣವನ್ನು ಲೆಕ್ಕಿಸದೆ ಅವರು ಹೊರಟರು. ನೀನು ನನ್ನ ಮೇಲೆ ಇಟ್ಟಿರುವ ಭಕ್ತಿಯನ್ನು ರಾಮನ ಮೇಲೆ ಇಟ್ಟಿದ್ದೆ, ನಿನ್ನ ಜೀವನವೇ ಪಾವನವಾಗುತ್ತಿತ್ತು. ಆ ಕ್ಷಣದಲ್ಲಿ ಕೇಳಿದ ಒಂದು ಮಾತು ಅವರ ಹೃದಯವನ್ನೇ ಕಂಪಿಸಿತು. ಆ ಮಾತು ಅವರ ಬದುಕನ್ನೇ ಬದಲಿಸಿತು. ರಾಮ್ ರಾಮ್ ರಾಮ. ಕಠಿಣ ತಪಸ್ಸಿನಿಂದ ಹುಟ್ಟಿತು ರಾಮಚರಿತಮಾನಸ, ಜನಸಾಮಾನ್ಯರ ಹೃದಯಕ್ಕೆ ರಾಮನನ್ನು ತಲುಪಿಸಿದ ಅಮರ ಕೃತಿ. ಭಕ್ತಿ ಮಾನವನ ಜೀವನವನ್ನೇ ರೂಪಾಂತರಗೊಳಿಸುತ್ತದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.